ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್. ನನ್ನ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ, ಓಕೆನಾ? ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಸ್ವಲ್ಪ ತರಕಾರಿ ಮತ್ತು ಸೊಪ್ಪು ಮತ್ತು ಸ್ವಲ್ಪ ಕೆಲವೊಂದು ಕಾಳು ಅದೆಲ್ಲ ಖಾಲಿಯಾಗಿತ್ತು, ಹಂಗಾಗಿ ಎಲ್ಲ ತರಿಸ್ಕೊಂಡಿದ್ದೆ. ಸೊಪ್ಪು ಮತ್ತು ತರಕಾರಿ ಎಲ್ಲ ತಂದ ತಕ್ಷಣ ನಾನು ಫಸ್ಟಿಗೆ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗೋದಿಲ್ಲ. ಸೊಪ್ಪನ್ನೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಒಂದು ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ. ಯಾಕೆಂದರೆ ಅಡುಗೆ ಮಾಡ್ಕೊಳ್ಳೋ ಟೈಮಲ್ಲಿ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಆ ಸೊಪ್ಪಿಂದು ಬುಡದಲ್ಲಿ ಮಣ್ಣೆಲ್ಲ ಇರುತ್ತಲ್ವ, ಅದೆಲ್ಲ ಫ್ರಿಜ್ ತುಂಬಾ ಗಲೀಜಾಗುತ್ತೆ. ಹಾಗಾಗಿ ಈ ರೀತಿ ಮಾರ್ಕೆಟಿಂದ ತಂದಾಗಲೇ ಒಂದು ಸತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯಲ್ಲೇ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ. ಹಾಗೆ ಇವತ್ತು ಒಂಚೂರು ಹೊರಗಡೆ ಕೂಡ ಹೋಗಬೇಕಾಗಿದೆ. ಏನಪ್ಪ ವಿಚಾರ ಅಂತಂದರೆ, ನಮ್ಮ ಮನೆಗೆ ಸ್ವಲ್ಪ ಇಂಟೀರಿಯರ್ ಮಾಡಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಕೋಣನಕುಂಟೆನಲ್ಲಿ ಮಾರ್ಬಲ್ ಶೀಟ್ ವರ್ಕ್ ಮಾಡ್ತಾರೆ. ಅವರು ಒಂದು ಕಾಂಟ್ಯಾಕ್ಟು ಇನ್ಸ್ಟಾಗ್ರಾಮಲ್ಲಿ ತಗೊಂಡು ನನ್ನ ಮಗ ಹೋಗಿ ಬರೋಣ ಮಮ್ಮಿ ಇವತ್ತು ನೋಡ್ಕೊಂಬರೋಣ ಹೋಗಿ ಅಂತೇಳಿದ. ಹಂಗಾಗಿ ಎಲ್ಲ ಕೆಲಸನ ಬೇಗನೆ ಮುಗಿಸ್ತಾ ಇದ್ದೀನಿ. ಸುಮಾರು ಒಂದು 2 ವರ್ಷಗಳಿಂದ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಒಂದು ಮಾರ್ಬಲ್ ಶೀಟ್ ಅನ್ನೋದು. ಮನೆಗಳಿಗೆ ಯಾರೂ ಈಗ ಪೇಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಈ ಮಾರ್ಬಲ್ ಶೀಟನ್ನು ಹಾಕಿಸ್ತಾ ಇದ್ದಾರೆ. ಸುಮಾರು 50ರಿಂದ 60 ವರ್ಷ ತನಕ ಲೈಫ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಮಾಡಿರೋ ಪ್ರಾಜೆಕ್ಟನ್ನು ಕೆಲವೊಂದನ್ನು ತೋರಿಸ್ತೀನಿ ಬನ್ನಿ ಅಂತೇಳಿ ಕಾಲ್ ಮಾಡಿದ್ರು. ಹಂಗಾಗಿ ರೆಡಿ ಆಗ್ತಾಯಿದ್ದೀನಿ. ಈ ಮಾರ್ಬಲ್ ಶೀಟನ್ನು ಹಾಕ್ಸೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ, ಸುಮಾರು ಒಂದು 50ರಿಂದ 60 ವರ್ಷ ತನಕ ಪೇಂಟಿಂಗ್ ಕೆಲಸ ಇರೋದಿಲ್ಲ ಅಂತ ಹೇಳ್ತಾರೆ. ಅದೇನು ಅಂತೇಳಿ ಅಲ್ಲೇ ನಾವು ಡೈರೆಕ್ಟಾಗಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತಲ್ವ. ಹಾಗಾಗಿ ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ. ನೋಡಿ, ಇದು ಕೋಣನಕುಂಟೆಯಲ್ಲಿರುವಂಥ ಮಾಲು, ಫೋರಮ್ ಮಾಲ್ ಹತ್ರ ಇರೋದು ಅವ್ರದ್ದು ಆಫೀಸು. ತುಂಬಾ ಟ್ರಾಫಿಕ್ ಇತ್ತು. ನಾವು ಹೊರಟಿದ್ದು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹೊರಟಾಗ ಊಟ ಕೂಡ ಮಾಡಿರಲಿಲ್ಲ ಇನ್ನೂ. ಹಂಗಾಗಿ ಸರಿ ಊಟ ಕೂಡ ಹೊರಗಡೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಫಸ್ಟ್ ಅಲ್ಲಿ ಹೋಗಿ ಬಂದುಬಿಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇವರ ಕಾಂಟ್ಯಾಕ್ಟ್ ನಂಬರು ಹಾಗೆ ಇವರ ಅಡ್ರೆಸ್ಸನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ, ಓಕೆನಾ? ಆಸಕ್ತಿ ಇದ್ದವರು, ಯಾರಾದ್ರು ಮಾಡಿಸ್ಬೇಕು ಅಂತಂದವರು ಈ ಮಾರ್ಬಲ್ ಶೀಟ್ ವರ್ಕನ್ನು ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಈಗ ನೋಡ್ತಾ ಇದ್ರಲ್ಲ, ಇದು ಕೂಡ ಅವ್ರು ಮಾಡಿರೋವಂಥ ಪ್ರಾಜೆಕ್ಟೇ. ಹೊಸದಾಗಿ ಯಾರು ಮನೆ ಕಟ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಅಂತಂದರೆ ಪೇಂಟ್ ಕೆಲಸ ಮಾಡಿಸೋ ಅವಶ್ಯಕತೆ ಇರೋಲ್ಲ. ಡೈರೆಕ್ಟಾಗಿ ಒಂದು ಮಾರ್ಬಲ್ ಶೀಟನ್ನು ಹಾಕ್ಸಿದ್ರೆ ನಿಮಗೆ 40ರಿಂದ 50 ವರ್ಷ ಇದಕ್ಕೆ ಲೈಫ್ ಇದೆ. ಹಂಗಾಗಿ ನೋಡಿ, ಇದು ಸ್ಟೇರ್ ಕೇಸ್ ಪಕ್ಕದಲ್ಲಿರುವ ಗೋಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ಮಾರ್ಬಲ್ ಶೀಟ್ ಹಾಕ್ಸಿರೋದಕ್ಕೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೇಲಿ ಅದನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳೆಲ್ಲ ಕುತ್ಕೊಂಡು ಮಾತಾಡಿದ್ಮೇಲೆ ಖಂಡಿತ ಈ ಒಂದು ಮಾರ್ಬಲ್ ಶೀಟನ್ನು ಹಾಕಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕೆ ಅಂತಂದರೆ 5ರಿಂದ 6 ವರ್ಷಕ್ಕೊಂದು ಸತಿ ಪೇಂಟ್ ಮಾಡ್ತಾನೆ ಇರಬೇಕು. ಈ ಪೇಂಟ್ ಮಾಡೋದು ಅಂತಂದರೆ ತುಂಬಾ ಒಂದು ಕಿರಿಕಿರಿ. ಯಾಕೆ ಅಂತಂದರೆ ಪೇಂಟಿಂಗ್ದು ಕ್ಲೀನಿಂಗ್ ಮಾಡೋದು ಕೆಲಸಗಳು ತುಂಬಾ ಇರುತ್ತೆ. ಹಂಗಾಗಿ ಈಗ ಪ್ರೆಸೆಂಟು ಅವ್ರು ಮಾಡಿರೋವಂಥ ವರ್ಕ್ ಇತ್ತಲ್ಲ, ತೋರಿಸಿದ್ನಲ್ಲ, ಅದರಲ್ಲಿ ಕೆಲವೊಂದು ತುಂಬಾ ಇಷ್ಟ ಆಯಿತು. ಸೇಮ್ ಅದೇ ಕಲರ್ ಕಾಂಬಿನೇಷನನ್ನು ನಾವು ಕೂಡ ಮಾಡಿಸೋಣ ಅಂಥೇಳಿ ನಾನು ನನ್ನ ಮಗ ಮಾತಾಡ್ಕೊಂಡು ಅವ್ರು ಕರ್ಕೊಂಡೋಗಿದ್ದು ಸೈಟ್ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ವಾ, ಹಂಗಾಗಿ ಫಸ್ಟು ಊಟ ಮಾಡಿಕೊಂಡು ಮನೆ ಕಡೆ ಹೊರಡೋಣ ಅಂಥೇಳಿ ಕೋಣನಕುಂಟೆಯಲ್ಲಿರುವಂಥ ಎಂಪೈರ್ ಹೋಟೆಲ್ಗೆ ಹೋದ್ವಿ. ನಾವು ಆ ಕಡೆ ಹೋದಾಗೆಲ್ಲ ಅಲ್ಲಿ ಊಟ ಮಾಡ್ತೀವಿ. ಎಂಪೈರ್ ಹೋಟೆಲ್ ತುಂಬ ಕಡೆ ಬ್ರಾಂಚಸ್ ಇದೆ. ನಾವು ಆಲ್ಮೋಸ್ಟ್ ಎಲ್ಲ ಬ್ರಾಂಚಸ್ಗೂ ಹೋಗಿದ್ದೀವಿ. ಇಲ್ಲೂ ಕೂಡ ಈ ಕಡೆ ಬಂದಾಗೆಲ್ಲ ಹೋಗ್ತಾ ಇರ್ತೀವಿ. ಹಂಗಾಗಿ ಎಂಪೈರಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ತುಂಬ ಇಷ್ಟ ಬಿರಿಯಾನಿ ಮತ್ತು ಚಿಕನ್ ತಂದೂರಿ ಎಲ್ಲ. ಹಂಗಾಗಿ ಅದನ್ನು ಆರ್ಡ್ರ್ ಮಾಡಿಕೊಂಡು ಇಬ್ಬರು ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಒಂದು ಮುದ್ದಾದ ಕಮೆಂಟನ್ನು ಬರೀರಿ ಅಂತ ಕೇಳ್ತೀನಿ, ಓಕೆನಾ? ಹಾಗೆ ಇವತ್ತು ಮಧ್ಯಾಹ್ನ ಹೆಸರುಕಾಳು ಮತ್ತು ದಂಟಿನ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ಅಂಥೇಳಿ ಸೊಪ್ಪು ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ಇಟ್ಟು ಬಂದಿದ್ದೀನಿ. ಹಾಗೆ ಹೆಸರು ಕಾಳನ್ನು ಕೂಡ ನಿನ್ನೆ ರಾತ್ರಿನೇ ನೆನೆಸಿಟ್ಟಿದ್ದೀನಿ ನಾನು. ಇನ್ನೊಂದು ಏನು ಗೊತ್ತಾ, ಎಂಪೈರ್ ಹೋಟೆಲು ಯಾವುದೇ ಬ್ರಾಂಚಿಗೆ ಹೋಗಿ ಬಿರಿಯಾನಿ ಮಾತ್ರ ಸೂಪರಾಗಿರುತ್ತೆ. ಯಾಕೆ ಅಂತಂದರೆ ನನ್ನ ಮಗ ಬಿರಿಯಾನಿ ಲವರು. ಯಾವ ಹೋಟೆಲ್ಗೆ ಹೋದ್ರೂ ಬಿರಿಯಾನಿನೇ ಆರ್ಡ್ರ್ ಮಾಡ್ತಾನೆ. ಅದ್ರ ಜೊತೆಗೆ ತಂದೂರಿ ಅಂತೂ ಇರಲೇಬೇಕು.
ಈ ಕೋಣಂಕುಂಟೆಲಿರುವಂಥ ಎಂಪೇರ್ ಹೋಟ್ಲು ವಿಶೇಷ ಏನು ಅಂತಂದರೆ ರೋಡ್ ಸೈಡ್ಗೆ ಫುಲ್ಲು ಟ್ರಾನ್ಸ್ಪರೆಂಟ್ ಗ್ಲಾಸನ್ನು ಹಾಕಿರ್ತಾರೆ. ಹಂಗಾಗಿ ಕುತ್ಕೊಂಡು ಊಟ ಮಾಡುವಾಗ ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿ ಮೆಟ್ರೋ ಕಾಣ್ತಾ ಇದೆ, ಜೊತೆಗೆ ರೋಡ್ ಸೈಡಲ್ಲಿ ಏನೇನೆಲ್ಲ ನಡೀತಾ ಇದೆ, ಗಾಡಿಗಳು ಓಡಾಡ್ತಿದೆ ಎಲ್ಲ ಕಾಣ್ತಾ ಇದೆ ಅಲ್ವಾ. ನೋಡಿ ಇದೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದೀಗ ಬಸ್ಸಾರು ಕೂಡ ರೆಡಿ ಮಾಡಿದೆ. ಈ ಹೆಸರುಕಾಳು ಮತ್ತು ದಂಟಿನ ಸೊಪ್ಪಿನ ಬಸ್ಸಾರು ವಿಡಿಯೋನ ನಾನು ಸಪ್ರೇಟಾಗಿ ಹಾಕಿರ್ತೀನಿ. ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ.